ರಾಮ್, ಅಲಂಕಾರ ಎಲ್ಲ ಹೇಗಿದೆ? ಚೆನ್ನಾಗಿದೆ ಪ್ರೇಮ. ವಾ, ಪರವಾಗಿಲ್ವೇ? ನಿಂಗ್ ಬರೀ ಕಣ್ಣಲ್ಲಿ ಕಿಡಿಕಾರಕ್ಕೆ ಅಷ್ಟೇ ಅಲ್ಲ, ದೀಪ ಹಚ್ಚಕ್ಕೂ ಬರ್ತದೆ ಅಂದಂಗಾಯ್ತು. ಅಂದಂಗೆ ನಿಮ್ ರಾಕೆಟ್ ಬಿಡೋ ಕಾಲೇಜಾಗೆ ದೀಪ ಹಚ್ಚೋದು ಹೇಳ್ಕೊಟ್ಟಾರ. ಬೆಂಕಿ ಹಚ್ಚೋದಕ್ಕೂ ಹೇಳ್ಕೊಟ್ಟಿದ್ದಾರೆ, ತೋರಿಸ್ಕೊಡ್ಲಾ? ಬೇಡ ಕಣವ ತಾಯಿ, ನಿನ್ ಸಾಹಸನೇ ಬೇಡ. ನೀನ್ ಒತ್ತಾರೆ ಮಾಡಿದ ತಲೆ ಮಸಾಜು ಇನ್ನೂ ನನ್ನ ತಲೆ ಗಿರ್ 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 ಅಂತದೆ. ಆದ್ರೂ ನೀನ್ ಬುದ್ಧಿ ಕಲ್ತಿಲ್ವಲ್ಲ, ನಾನ್ ಕೆಲ್ಸ ಮಾಡ್ಬೇಕಂದ್ರೆ ಬಂದ್ರೆ ಟಾಂಗ್ ಕೊಡ್ತೀಯಾ? ಆಯ್ತು ಬಿಡು, ಅದಕ್ಕೆ ಯಾಕಂಗ್ ಗುರ್ರ ಅಂತೀಯ? ಇವಳು ಸಾಹಸನೇ ಬೇಡ ಶಿವ. ಮಾದೇವ, ಮಾದೇವ, ಹೇಳ್ಚಿಕಪ್ಪ. ಪಟಾಕಿ ಎಲ್ಲಿ ಇಟ್ಟಿದೀಯೋ? ಪಟಾಕಿ ಅಲ್ಲೇ ಗೋಡೌನಲ್ಲಿ ಇಟ್ಟಿದ್ದೀನಿ. ಸರಿ ನಾನು ಹೋಗಿ ತಗೊಂಡ್ ಬರ್ತೀನಿ. ಎಲ್ರೂ ಸೇರಿ ಪಟಾಕಿ ಹಂಚಿ ಗ್ರ್ಯಾಂಡ್ ಆಗಿ ಹಬ್ಬ ಮಾಡೋಣ, ಆಯ್ತಾ? ಏಯ್ ಕಾಡ್ರಾಕ್ಷಸಿ, ವಾ, ಕಣ್ಣಲ್ಲೇ ಕಚಕ್ ಅನ್ಸೋಲಕ್ಕು. ಏನ್ ಸರ್, ಬೆಂಕಿ ಹಚ್ಚೋದ್ ಹೇಗೆ ಅಂತ ತೋರಿಸ್ಬೇಕಿತ್ತಾ? ಮತ್ತಾಯಿ, ಈಗ ಪಟಾಕಿ ತಗೊಂಬರ್ತಾರೆ, ಹೋಗಿ ಅದನ್ನ ಹಚ್ಚನ. ಈ ನೀನ್ ಬೆಂಕಿ ಹಚ್ಚೋ ಉತ್ಸಾಹನ ಪಟಾಕಿ ಹಚ್ಚೋದ್ರಾಗ ತೋರ್ಸು, ನನ್ ಮ್ಯಾಗ ಬ್ಯಾಡಿ. ಲೇ ಮಹೇಶ್ವರಿ, ಇವತ್ತು ಹಬ್ಬ ಕಣೆ, ಸುರ್ಸುರ್ ಬತ್ತಿ ಬೆಳಗ್ತಾ ಇದೀಯ, ಸ್ವಲ್ಪ ನಗ್ನಗ್ತಾ ಇರೋ. ಒಳ್ಳೆ ಆಟಂ ಬಾಂಬ್ತರ ಮುಖ ಒಮ್ಮೆ ತೂಸ್ಕೊಂಡಿದ್ಯಲ್ಲ, ಸ್ವಲ್ಪ ನಗೆ. ಮಾದೇವ, ನೀನೇನು ಸುರ್ಸುರ್ ಬತ್ತಿ ಹಿಡ್ಕೊಂಡು ನಿಂತಿದ್ದೀಯಾ? ಸರಪಟ್ಟಿಗೆ ಅನ್ಸೋ. ಚಿಕ್ಕಪ್ಪ, ಈಗ ಅದೇ ಹಚ್ಚೋದು. ಯಾರು ನೋಡಿಲ್ಲ ಬಿಡು. ಪಟಾಕಿ ಅಂದ್ರೆ ಯಾರಾದ್ರೂ ಈಟೊಂದು ಎದುರ್ಕೋತಾರ? ಹೌದು ಹೌದು, ಅವಳಿಗೆ ಪಟಾಕಿ ಶಬ್ದ ಕೇಳಿದ್ರೇನೆ ಒಂದ್ ಮಾರ್ ದೂರ ಓಡೋಗ್ತಾಳೆ. ಇವತ್ತೇ ಇಷ್ಟ ಹತ್ರ ನಿಂತ್ಕೊಂಡಿರೋದು. ಹೌದಾ, ಇಂಥದ್ದೊಂದು ವಿಷಯ ಐತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಒಂದು ಪಟಾಕಿ ಇನ್ನೊಂದು ಪಟಾಕಿ ನೋಡಿ ಎದುರ್ಕೊಳ್ಳುತ್ತೆ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಯಾಕಣ ಆಗ್ಲೇ ಮಾಡಿ ತಲೆ ಮಸಾಜ್ನ ಮರ್ತೋಗ್ಬಿಟ್ಟಿಯ? ಏಯ್ ಸುಮ್ಕಿರ್ಲ ರಾಮ್, ನೆನ್ಸ್ಬೇಡ, ಇನ್ನೂ ಸುಧಾರಿಸ್ಕೊತಾ ಇವ್ನಿ. ದೊಡ್ಡ ದೊಡ್ಡ ಪಟಾಕಿ ಅಲ್ಲ, ಮನೇಲಿ ನಾನೇ ಹಚ್ತಾ ಇದ್ದಿದ್ದು. ಇವಳು ಏನಿದ್ರು ಈ ಸುಸುರು ಬತ್ತಿ, ಹೂವಿನ ಕುಂಡ ಅಷ್ಟೇ. ಪ್ರೇಮ, ಸರಿಯಾದ ಟೈಮಿಗೆ ನೆನ್ಪು ಮಾಡಿದೆ. ಈಗ ಇಬ್ರು ಜೋಡಿಗಳು ಸೇರ್ಕೊಂಡು ಒಟ್ಟಿಗೆ ಹೂಕುಂಡನ ಹಚ್ಚಬೇಕು, ಸರಿನಾ? ತಗೋ. ಪಾರು, ಮಾದೇವ, ಕಾವ್ಯ, ಈಗ ನೀವ್ ಹಚ್ಚಿ. ಪಂಚಮಿ, ಕಿಟ್ಟಿ, ಪೂರ್ವಿ, ಏನ್ ನೋಡ್ತಾ ಇದ್ರ? ನೀವು ಹಚ್ಚಿ ರಾಣಿ. ದೇವ್ರೆ, ಈ ಮನೆ ಯಾವತ್ತೂ ಹೀಗೆ ಖುಷಿ ಖುಷಿಯಾಗಿರ್ಲಿ. ಈ ಹೂವಿನ ಕುಂಡ ಬೆಳಕು ಹುಕ್ಕೋ ಹಾಗೆ ಈ ಮನೆ ಸದಾ ಸಂತೋಷ ಸಂಭ್ರಮ ಹುಕ್ತಾನೆ ಇರ್ಲಿ. ಅಕ್ಕ ಅಕ್ಕ, ನಿಮ್ಮಿಬ್ಬರನ್ನು ಕಲ್ಯಾಣಿ ಅಮ್ಮ ಕರೀತಾ ಇದ್ದಾರೆ. ಹೌದಾ, ಬಾ, ಏನು ಅಂತ ಕೇಳ್ಕೊಂಡ್ ಬರೋಣ.
ಎಲ್ರು ಬಂದ್ರಾ? ಶ್ರೀಧರ್, ಮಹೇಶ್ವರಿಯಲ್ಲಿ? ಅದಕ್ಕೆ ಹೋಗಿ ಕರೆದೆ, ಅವಳು ಕೇಳಿಸ್ಕೊಳ್ಳೋದಿಲ್ಲ, ಕಿವಿಗೂ ಹಾಕೊಳ್ಳಿಲ್ಲ. ಅವಳು ಕೇಳಿಸ್ಕೊಂಡಿಲ್ಲ ಅಂದ್ರೆ ಬರೋದು ಇಲ್ಲ, ಬಿಟ್ಟಾಕಿ. ಸರಿ, ಎಲ್ರೂ ನೀನಿಗೆ ಕರೆಸ್ತೆ ಅಂದ್ರೆ ನಾಳೆ ಮನೇಲಿ ಸುಮಂಗ್ಲಿ ಶಾಸ್ತ್ರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೊಸದಾಗಿ ಮದ್ವೆ ಆಗಿದ್ದೀರಾ, ಈ ಶಾಸ್ತ್ರ ಮಾಡ್ಲೇಬೇಕು. ಗುರುಗಳಿಗೆ ಫೋನ್ ಮಾಡಿದ್ದೆ, ಒಂದು ಒಳ್ಳೆ ದಿನ ತಿಳಿಸಿ ಅಂತ ಕೇಳಿದೆ. ಅವರು ನಾಳೆನೇ ಮಾಡ್ಬೋದು ಅಂತ ಅಂದ್ರು. ಹಾಗಾಗಿ ನಾಳೆನೇ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನಿಮ್ಗೆಲ್ಲ ಒಪ್ಕೆನಾ? ಮಾದೇವ, ನಿನ್ಗೆ ಒಪ್ಕೆನಾ? ಹ್ಞೂ ಕಣಮ್ಮ, ಒಪ್ಕೆ ಇದೆ. ರಾಮ್, ನಿಮ್ಗೆ? ಹ್ಮ್. ಪ್ರೇಮ, ನಿನ್ಗೆ ಒಪ್ಕೆನಾ? ಹಾ ಅತ್ತೆ, ನಂಗೆ ಒಪ್ಕೆ ಇದೆ. ಕಾವ್ಯ, ನಿನ್ಗೆ? ಅಲ್ಲ ಅತ್ತೆ, ಅತ್ತೆ, ಅವಳಿಗೂ ಒಪ್ಕೆ ಇದೆ. ಸರಿ, ಹಾಗಾದ್ರೆ ನಾಳೆನೆ ಸುಮಂಗ್ಲಿ ಶಾಸ್ತ್ರ ಮಾಡಿ ಮುಗಿಸ್ಬೇಡ. ಮಾದೇವ, ನಾಳೆ ನೀನು ಮಿಲ್ಗೆ ಹೋಗೋ ಹಂಗಿಲ್ಲ, ಮನೇಲೇ ಇರ್ಬೇಕು. ಸರಿ ಕಣಮ್ಮ. ರಾಮ್, ನೀನು ಅಷ್ಟೇ ಕಂದ, ನಾಳೆ ಆಸ್ಪತ್ರೆಗೆ ಹೋಗೋ ಹಾಗಿಲ್ಲ, ಮನೇಲೇ ಇರ್ಬೇಕು. ಸರಿ ದೊಡ್ಡಮ್ಮ. ಸರಿ. ಅಮ್ಮ, ಅಮ್ಮ, ಹಾ, ಈ ಅಣ್ಣ ಯಾಕಮ್ಮ ಹೀಗ್ ಮಾಡ್ತಾನೆ? ಅವನಿಗೆ ಪ್ರೇಮ ಅಂದ್ರೆ ಒಂಚೂರು ಇಷ್ಟ ಇಲ್ಲ. ಅವಳು ಹೇಗ್ ಮೋಸ ಮಾಡಿ ಮನೆಗ್ ಬಂದಿದ್ದಾಳೆ ಅಂತ ಅವನಿಗೆ ಗೊತ್ತಿದೆ. ಆದ್ರೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ? ಮತ್ತೇನೆ ಮಾಡ್ದ ಅವನು? ಆ ಕಲ್ಯಾಣಿ ದೊಡ್ಡಮ್ಮ ಅದೇನೋ ಸುಮಂಗಲಿ ಶಾಸ್ತ್ರ ಇಟ್ಕೊಂಡಿದೀನಿ ನಾಳೆ ಅಂದ್ರು. ಅದಕ್ಕೆ ನಿನ್ಗೆ ಒಪ್ಪಿಗೆ ಇದೆಯಾ ಅಂದಿದ್ದಕ್ಕೆ ಯೋಚನೆ ಮಾಡದೆ ಹೂ ಅನ್ಬಿಟ್ಟ ಗೊತ್ತಾ? ಏನು? ಸುಮಂಗಲಿ ಶಾಸ್ತ್ರನಾ? ಅದಕ್ಕೆ ರಾಮ್ ಒಪ್ಕೊಂಡು ಬಿಟ್ನಾ? ಇವನಿಗತ್ ಯಾವಾಗ ಬುದ್ಧಿ ಬರುತ್ತೋ ಏನ್ ಕತೆನೋ. ಹೌದು ಅಮ್ಮ, ನನ್ಗೂ ಅದೇ ಯೋಚನೆ ಆಗಿರೋದು. ಇಲ್ಲ ಕಣೆ, ಈ ಸುಮಂಗಲಿ ಶಾಸ್ತ್ರ ನಡಿಬಾರ್ದು. ನಡೆಯೋದಕ್ ನಾನು ಬಿಡೋದೂ ಇಲ್ಲ. ಪ್ರೇಮ, ಬಾಯ್ಲೆ. ಹಾ ಅತ್ತೆ. ಮತ್ತೆ ಪ್ರೇಮ, ಇವತ್ತು ಸುಮಂಗ್ಲಿ ಶಾಸ್ತ್ರಕ್ಕೆ ನೀನ್ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ಯಮ್ಮ. ಕಾವ್ಯ, 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 ಬಾಮ ಇಲ್ಲಿ. ಬಂದೆ ಅತ್ತೆ. ಹೇಳಿ ಅತ್ತೆ. ಪ್ರೇಮ, ತಗೋ. ಕಾವ್ಯ, ಇವತ್ತು ಸುಮಂಗ್ಲಿ ಶಾಸ್ತ್ರಕ್ಕೆ ನೀವಿಬ್ರು ಇದೇ ಸೀರೆ ಉಟ್ಕೋಬೇಕು. ನೋಡುತ್ತೀಯ ಅಮ್ಮ, ಆ ದೊಡ್ಡಮ್ಮ ಮತ್ತೆ ಈ ಪ್ರೇಮಂಕಾವಿಂಗೆ ಹೊಸ ಸೀರೆ ತಂದ್ಕೊಟ್ಟೆ. ಅತ್ತೆ, ಮೊನ್ನೇನು ಹೊಸ ಸೀರೆ ಕೊಟ್ಟಿದ್ರಿ, ಈಗ ಮತ್ತೆ ಬೇಕಿತ್ತಾ? ಹೌದು ಅತ್ತೆ, ಇವಾಗ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕಾವ್ಯ, ಅವತ್ ನಾನು ಕೊಟ್ಟಿದ್ದು ತಾಳಿ ಶಾಸ್ತ್ರಕ್ಕೆ, ಇವತ್ ನಾನು ಕೊಡ್ತಾ ಇರೋದು ಸುಮಂಗ್ಲಿ ಶಾಸ್ತ್ರಕ್ಕೆ. ನೀವಿಬ್ರು ನನ್ನ ಸೊಸೆಂದ್ರು ಹೊಸ ಸೀರೆ ಉಟ್ಕೊಂಡು ಯಾವಾಗ್ಲೂ ಬರೀತಾ ಇರ್ಬೇಕು ಅನ್ನೋದೇ ನನ್ನ ಆಸೆ. ಇವತ್ ನೀವಿಬ್ರು ಈ ಸೀರೆನ ಉಟ್ಕೊಂಡು ಮಹಾಲಕ್ಷ್ಮಿ ತರ ರೆಡಿ ಆಗ್ಬೇಕು. ಅಮ್ಮ, ಅಲ್ಲಿ ನೋಡು, ಮೇ ಬಿ ಹೊಸ ಸೀರೆ ಬಿಲ್ಲೇ ಇರ್ಬೇಕು. ಬಾ ನೋಡೋಣ.
ಏನಮ್ಮ ಇದು? ದೊಡ್ಡಮ್ಮ ಪ್ರೇಮ ಕಾವ್ಯಂಗ್ ಇಷ್ಟು ಕಾಸ್ಟ್ಲಿ ಸೀರೆ ಕೊಟ್ಟಿದ್ದಾರೆ. ಅಯ್ಯೋ ರಾಮ, ಒಂದೊಂದ್ ಸೀರೆ 80,000 ರೂಪಾಯಿ ಅಮ್ಮ. ಅಲ್ಲ ಕಣಮ್ಮ, 80,000 ರೂಪಾಯಿ ಸೀರೆ ಅಂದ್ರೆ ಸುಮ್ನೆನಾ? ಯಾಕೆ ಕಡಿಮೆ ರೇಟಿನ ಸೀರೆ ಕೊಟ್ರೆ ಹಾಕೊಳ್ಳಲ್ಲ ಅಂತಾರ ಅವ್ರು. ಎಲ್ಲ ಅವ್ರೇ ಹಾಕೊಂಡ್ ಬೆರ್ದ್ರೆ ನಮ್ ಕತೆ ಏನು? ಮೂರು ಜನ ಸೇರ್ಕೊಂಡು ಏನೋ ಕಿತಾಪತಿ ನಡೆಸ್ತಾ ಇರುವಾಗಿದೆ. ಕಿತಾಪತಿ ಮಾಡ್ತಾ ಇರೋದು ನಾವಲ್ಲ, ಇದರಲ್ಲ ನಿಮ್ಮತ್ತಿಗೆ ಕಲ್ಯಾಣಿ ಅವರು. ನೋಡಿ ಇಲ್ಲಿ, ಪ್ರೇಮ ಕಾವ್ಯನ್ಗೆ 80,000 ರೂಪಾಯಿ ಸೀರೆ ಕೊಡ್ಸಿದ್ದಾರೆ. ಅಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅವರು? ಆಹಾ ಆಹಾ ಅಯ್ಯೇ, ನಿಮ್ಮಮ್ಮ ಅದು ಏನಂತ ಹೆತ್ಬಿಟ್ರು ನಿನ್ನ? ಯಾಕೆ ಹೊಟ್ಟೆ ಉರ್ಕೊಂಡು ಸಾಯ್ತೀಯ? ನಿನಗೂ ಮದುವೆ ಟೈಮಲ್ಲಿ ಒಡವೆ ವಸ್ತ್ರ ಅಂತ ಇಷ್ಟೊಂದು ಕೊಟ್ರಲ್ಲ, ಆವಾಗ ಕೊಡ್ಕೊಡಿ ಕೊಡ್ಕೊಡಿ ಅಂತ ಎಲ್ಲ ತಗೋತಿದ್ದಲ್ಲ, ಆವಾಗ ಯಾಕೆ ಈ ಬುದ್ಧಿ ಬರ್ಲಿಲ್ಲ ನಿನ್ಗೆ? ಕರ್ಮ, ಹೋಗಿ ಹೋಗಿ ನಿಮ್ಮ ಹತ್ರ ಹೇಳೋಕ್ ಬಂದಲ್ಲ. ಆಕಾಶ ಭೂಮಿ ಒಂದಾಗ್ಬೋದು, ಆದ್ರೆ ನೀವ್ ಮಾತ್ರ ಅವ್ರನ್ನ ಬಿಟ್ಕೊಡಲ್ಲ. ನಿಮ್ಗೆ ಅವರೇ ದೇವ್ರು, ಅವರೇ ದಿಂಡ್ರಲ್ವಾ? ನೋಡೆ, ನಮ್ಮ ಅಣ್ಣ ಸತ್ತ ಮೇಲೆ ನಮ್ಮ ಅತ್ತಿಗೆನೆ ಈ ಮನೆ ಜವಾಬ್ದಾರಿ ತಗೊಂಡು ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇರೋದು. ಅವರೇ ಈ ಮನೆ ಆಧಾರ ಸ್ತಂಭ. ಎಲ್ಲ ವ್ಯವಹಾರನು ಅವ್ರು ಮುಂದೆ ನಿಂತು ನಡ್ಸ್ಕೊಂಡ್ ಬಂದಿದ್ದಕ್ಕೇನೆ ನಾವು ಈ ಪಾರ್ಟಿ ಶ್ರೀಮಂತರಾಗಿರೋದು. ಅಷ್ಟೇ ಯಾಕೆ, ನಮ್ಮ ಮಗ ರಾಮ್ನ ಬೆಳೆಸಿ ಓದಿಸಿದ್ದು ಅವರೇ ಅಲ್ವೇನೆ? ಅಲ್ಲ, ಅವ್ರು ಅಷ್ಟೆಲ್ಲ ಮಾಡಿದ್ರು ಕೂಡ ಅದ್ಯಾವುದೋ ಸೀರೆಗೋಸ್ಕರ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ನೋಡೋ, ಇನ್ನು ಮುಂದೆ ಈ ತರ ವಿಷಯ ತಗೊಂಡು ನನ್ನ ಹತ್ರ ಬಂದ್ರೆ ಸರಿ ಇರಲ್ಲ. ಏ ಪೂರ್ವಿ, ಯಾವಾಗ್ಲೂ ನೀನು ಇವಳ ಜೊತೆ ಸೇರ್ಕೊಂಡು ಬುಸ್ಗುಡ್ತಾ ಇರ್ಬೇಡ. ನಿನಗೂ ಅವಳ ಬುದ್ಧಿನೇ ಬಂದ್ಬಿಡುತ್ತೆ. ಕಾವ್ಯ, ಸೀರೆ ಎಷ್ಟ್ ಚೆನ್ನಾಗಿದೆ. ಒಳ್ಳೆ ಕಲರ್, ದೊಡ್ಡ ಬಾರ್ಡರ್ ಸೀರೆ, ನನ್ಗಿಷ್ಟ ಆಗೋ ತರನೇ ತಂದಿದ್ದಾರೆ. ಎಲ್ಲಿ ನಿನ್ ಸೀರೆ ಕೊಡು ನೋಡೋಣ. ಹೈ ಕಾವ್ಯ, ನಿಂಗೂ ಇಷ್ಟ ಆಗೋ ತರನೇ ಸೀರೆ ತಂದಿದ್ದಾರೆ. ಈ ಬಣ್ಣ ನಿಂಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಕಣೆ. ಇಲ್ಲ ನೋಡು. ಏನಾಯ್ತೆ ಕಾವ್ಯ, ಸೀರೆ ಇಷ್ಟ ಆಗ್ಲಿಲ್ವಾ? ಬೇಡ ಬಿಡು. ನೋಡು, ನನ್ ಸೀರೆ ಚೆನ್ನಾಗಿದೆ. ನೀನ್ ನನ್ ದುಡ್ಕೋ, ನಾನ್ ನಿನ್ ದುಡ್ಕೋತೀನಿ. ಓಕೆನಾ? ನನ್ಗಿಷ್ಟ ಇಲ್ದೇ ಇರೋದು ಸೀರೆ ಅಲ್ಲ ಅಕ್ಕ. ಮತ್ತೇನು? ನನ್ಗೆ ಈ ಮದುವೆ, ಸಂಸಾರ, ಶಾಸ್ತ್ರ ಇದ್ಯಾವುದು ಇಷ್ಟ ಇಲ್ಲ ಅಕ್ಕ. ಈ ಮನೇಲಿ ಉಸಿರು ಕಟ್ಟಾಗ ಅನ್ನಿಸ್ತಾ ಇದೆ. ನಾನಲ್ಲಿ ಬದುಕ್ತಿರೋ ಬದುಕು ನಾನು ಅನ್ಕೊಂಡಿರೋ ಬದುಕಲ್ಲ. ಹೀಗಿರೋ ಕಾವ್ಯ ನಾನಲ್ಲ ಅಕ್ಕ. ಕಾವ್ಯ, ಏನ್ ಮಾತಾಡ್ತಿದ್ಯಾ? ಇಲ್ಲ ಅಕ್ಕ, ನಾನು ಆದಷ್ಟು ಬೇಗ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ನಾನು ಅನ್ಕೊಂಡ ಹಾಗೆ ನನ್ನ ಬದುಕನ್ನ ನಾನು ಬದುಕಬೇಕು ಅಂತ ಪ್ರತಿ ಕ್ಷಣ ಅನ್ಕೋತಾ ಇದ್ದೀನಿ. ಆದ್ರೆ ನನಗೆ ದಾರಿಗಳು ಮುಚ್ಚೋಗಿವೆ ಅಕ್ಕ. ಐ
ಫೀಲ್ ಲೈಕ್ ಐ ಆಮ್ ಟ್ರಾಪ್ಡ್. ಹಾಗಂತ ನನಗೆ ಅತ್ತೆ ಮೇಲೆ ಯಾವ ಸಿಟ್ಟು ಇಲ್ಲ. ಆದ್ರೆ ನನಗೆ ಸಿಚುಯೇಷನ್ ಇಷ್ಟ ಆಗ್ತಿಲ್ಲ ಅಕ್ಕ. ನಾನು ತುಂಬಾ ಅನ್ಲಕ್ಕಿ ಅನಿಸ್ತಾ ಇದೆ. ಕಣ್ಣು ತುಂಬಾ ಕನಸು ಕಟ್ಕೊಂಡು ಬೆಳೆದವಳು ನಾನು. ಆದ್ರೆ ಈಗ ಕತ್ಲೆ ಕೊನೆಗೆ ನುಗ್ದಾಗ ಆಗ್ತಿದೆ. ಐ ಆಮ್ ಸೋ ಲಾಸ್ಟ್ ಅಕ್ಕ. ಐ ಆಮ್ ಸೋ ಲಾಸ್ಟ್. ದೇವ್ರೆ, ನನ್ನ ತಂಗಿ ಮಹಾದೇವ್ ಜೊತೆ ಚೆನ್ನಾಗಿದ್ದಾಳೆ, ಖುಷಿಯಾಗಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾವ್ಯ ಸಂತೋಷವಾಗಿಲ್ಲ. ನಿನ್ ಕುತ್ತಿಗೆ ತಾಳಿ ಕಟ್ಟಿ ಆ ರಾಮ್ ನಿನ್ ಲೈಫ್ ಮಾತ್ರ ಸ್ಪಾಯಿಲ್ ಮಾಡಿಲ್ಲ ಅಕ್ಕ. ನನ್ ಜೀವನನು ನಾಶ ಮಾಡ್ಬಿಟ್ರು. ರಾಮ್ ಮಾಡಿದ ತಪ್ಪಿಂದ ನಾನು ನನ್ನ ಕನ್ಸ್ ಮನ್ಸಲ್ಲಿ ಯೋಚನೆ ಮಾಡ್ತಿರೋ ಆ ಮಹಾದೇವ್ ಜೊತೆ ಮದ್ವೆ ಆಗೋ ಹಾಗಾಯ್ತು. ಆದ್ರೆ ಅವ್ರು ನನ್ಗೆ ಸೆಟ್ ಆಗಲ್ಲ ಅಕ್ಕ. ಅವ್ರು ನಾನ್ ಬಯಸದಂತಹ ಲೈಫ್ ಪಾರ್ಟ್ನರ್ ಅಲ್ಲ. ನಾನು ಅವ್ರನ್ನ ಜನ್ಮದಲ್ಲಿ ಇಷ್ಟಪಡಕ್ ಆಗೋದಿಲ್ಲ ಅಕ್ಕ.